ಲಕ್ಷಾಂತರ ಜನ ಬಂದು ಆ ಟ್ರೀಟ್ಮೆಂಟ್ನ ತಗೊಂಡು ಇವತ್ತು ಖುಷಿಯಾಗಿದ್ದಾರೆ. ಸೊ ಪೇಯ್ನ್ ಇಲ್ಲಿಗೆ ಬಂದಮೇಲೆ ಯಾಕೆ ಅವ್ರಿಗೆ ಒಂದು 60-70% ಪೇಯ್ನ್ ಕಡಿಮೆ ಆಯಿತು ಅಂತಂದರೆ, ರೂಟ್ ಕಾಸ್ ಬಂದು ಅವ್ರಿಗೆ ಗರ್ಭಕೋಶ ತೆಗೆದು ಬೋನು ವೀಕ್ ಆಗಿದೆ, ಅಂದರೆ ಆಸ್ಟಿಯೋಪೊರೋಟಿಕ್ ಆಗಿದೆ ಅಂತ. ತುಂಬ ಚೆನ್ನಾಗಿದೆ. ನಾನು 45-50% ನನಗೆ ರಿಕವರ್ ಆಗೋಗಿದೆ. ಆಪರೇಷನ್ ಮಾಡಿಸಿನೂ ಕೂಡ ಇನ್ನೊಂದ್ಸಲಿ ಮಾಡಿಸು ಅಂದ್ರೂ ಆಗಿಲ್ಲ. ಬೋನ್ ಹೆಲ್ತಿಗೆ ಏನೇನು ಬೇಕೋ ಎಲ್ಲ ಅಸೆಸ್ಮೆಂಟ್ ಮಾಡಿಬಿಟ್ಟು ಬೋನ್ ಹೆಲ್ತಿಗೆ ಬೇಕಾಗಿರ್ತಕ್ಕಂಥ ಹಾರ್ಮೋನ್ ಸಪ್ಲಿಮೆಂಟ್ಸು, ವಿಟಮಿನ್ಸು, ಮಿನರಲ್ಸು ಮತ್ತು ಪ್ರೋಟೀನು, ಅಮೈನೋ ಆಸಿಡ್ಸು, ಆ ಟಾಕ್ಸಿನ್ಸ್ನ ತೆಗಿತಕ್ಕಂಥ ಒಂದು ಪ್ರಕ್ರಿಯೆನ ಮಾಡಿದಾಗ ಅವಾಗ ಅವ್ರಿಗೆ ರಿಸಲ್ಟ್ ಬರ್ತಾವೆ. ಪೇಷಂಟ್ಸ್ ಬಂದಾಗ ಎಲ್ಲರೂ ಕೂಡ ಕಾಫಿ ಟೀಗೆ ಅಡಿಕ್ಟ್ ಆಗಿರ್ತಾರೆ, ಶುಗರ್ಗೆ ಅಡಿಕ್ಟ್ ಆಗಿ, ಮೇನ್ಲಿ ಶುಗರ್. ಬೇರೆಯವ್ರು ಕೂಡ ನಂದೇ ಎಕ್ಸಾಂಪಲ್ ಕೊಡ್ತೀನಿ. ಎವ್ರಿ ಡೇ ಆ್ಯಕ್ಚುಲಿ ನನ್ನ ಮಗಳು ನನಗೆ ಬೆನ್ನು ತುಳಿತಾಳೆ. ಡೈಲಿ ಅವಳು ನಾನು ಒಂದು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ. ಬಟ್ ಈಗ ಎಷ್ಟೊತ್ತವರೆಗೂ ನಾನು ಕುತ್ಕೊಂಡು ಮಾತಾಡ್ತಿದ್ದೀನಲ್ಲ, ಈಗಲೂ ಕೂಡ ಪೇನ್ ಬರ್ತಾನೆ ಇದೆ. ಈಗ ಒಂದು ಸರ್ಜರಿ ವಿರುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಹಂಗಾಗೋಗಿದೆ. ಅಂದರೆ ಈಗ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಯಾರಿಗೂ ಸ್ಟಾರ್ಟಿಂಗ್ ಬಂದವ್ರಿಗೆ ನಾನು ಏನು ಹೇಳೋದೇ ಇಲ್ಲ, ಇದೆಲ್ಲೇ ಫಾಲೋ ಮಾಡ್ಕೊಬಿಡಿ, ಯೂಟ್ಯೂಬಲ್ಲಿ ಹೇಳ್ತಿದ್ದೀರಾ ಅಂತಂದಾಗ ಎಲ್ಲೋ ಒಂದು ಕಡೆ ಕೆಲವರು ಜಲಸಿಂದನಾದರೂ ನಮ್ಮ ಹೊಟ್ಟೆ ಮೇಲೆ ನೀನು ಹೊಡಿತಿದ್ಯಾ ಅನ್ನೋ ಥರ ಸುಮ್ಮನೆ ಜಸ್ಟ್ ಅದೇ ಒಂದು ತಮಾಷೆಗಾಗುತ್ತೆ ಕೇಳಿದೆ. ಜೊತೆಗೆ ಸರ್ಜರಿ ಅಂತ ಬಂದಾಗ ಕೆಲವರು ಅದಕ್ಕೆ ಅಂತಲೇ ಪ್ರಿಫರ್ ಆಗಿರ್ತಾರೆ. ಈಗ ನೀವು ಹೇಳಿದ್ರಿ ಭಯದಿಂದ ಯಾರಾಗಲ್ಲ, ಅವ್ರನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಇದೀವಿ. ಸೊ ಅಂಥವ್ರು ಬಂದವರು ಇವಾಗ ಲಕ್ಷಾಂತರ ಸಂಖ್ಯೆ. ಆ್ಯಕ್ಚುಲಿ ಸರ್ ತಿಂಗಳಿಗೆ 9-10 ಸಾವಿರ ಜನ ಬರ್ತಾರೆ ಅಂತಂದರೆ ಆಲ್ಮೋಸ್ಟ್ ಲಕ್ಷ ಆಗೇ ಹೋಯ್ತಲ್ಲ ಒಂದು ವರ್ಷಕ್ಕೆ. ಸೊ ಹಾಗಾಗಿ ಲಕ್ಷಾಂತರ ಜನ ಬಂದು ಆ ಟ್ರೀಟ್ಮೆಂಟ್ನ ತೊಗೊಂಡು ಇವತ್ತು ಖುಷಿಯಾಗಿದ್ದಾರೆ. ನಾನೇ ಕಣ್ಣಾರೆ ನೋಡಿದಂಥ ಸಂದರ್ಭದಲ್ಲೂ ಕೂಡ ಇಲ್ಲ, ನಾನು ರಿಕವರ್ ಆಗ್ತಾ ಇದ್ದೀವಿ, 2ನೇ ಸಲ ನಾನು ಬರ್ತಾ ಇದ್ದೀನಿ, 2-3ನೇ ಸಲ ಬರ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನಾನು 45-50% ನನಗೆ ರಿಕವರ್ ಆಗೋಗಿದೆ. ಆಪರೇಷನ್ ಮಾಡಿಸಿನೂ ಕೂಡ ಇನ್ನೊಂದ್ಸಲಿ ಮಾಡಿಸು ಅಂದ್ರೂ ಆಗಿಲ್ಲ ಅಂತೇಳಿ. ಸೊ ಅದಕ್ಕೆ ಮಾತ್ರ ಆ್ಯಕ್ಚುಲಿ ಆ ವರ್ಡ್ನ ಯೂಸ್ ಮಾಡಿದೆ. ಬಟ್ ಈಗ ಆ್ಯಕ್ಚುಲಿ ಸರ್ಜರಿನೇ ಎದುರ್ಕೊಂಡಿರ್ತಾರೆ, ಕೆಲವರು ಮಾಡಿಸಿರ್ತಾರೆ, ಅರ್ಧಂಬರ್ಧ ಆಗಿರುತ್ತೆ. ಸೊ ಅಂಥವ್ರು ಪರಿಸ್ಥಿತಿ ಹೆಂಗೆ ಸರ್, ಏನಾಗುತ್ತೆ ನೆಕ್ಸ್ಟ್ ಅವ್ರಿಗೆ? ಈಗ ಸರ್ಜರಿ ಮಾಡಿಸ್ಬಿಟ್ಟಿರ್ತಾರೆ, 6 ತಿಂಗಳು ಪೇಯ್ನ್ ಇರಲ್ಲ. ಆಫ್ಟರ್ ದಟ್ ಇಲ್ಲಿ ಬಂದಾಗ ಅವ್ರಿಗೆ ಯಾವ ರೀತಿ ಅದು ರಿಕವರ್ ಆಗುತ್ತೆ, ಯಾವ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತೀರಾ ನೀವು? ಸರ್ ಆ ಥರ ನಾವು ನೋಡಿದಾಗ ಕೆಲವು ಪೇಷಂಟ್ಸು, ತುಂಬ ಜನ ಪೇಷಂಟ್ಸ್ ಈಗ ಇವತ್ತೇ ನೋಡಿರ್ತಕ್ಕಂಥ ಅವ್ರಿಗೆ ಆಲ್ರೆಡಿ 2013 ಸರ್ಜರಿ ಆಗಿದೆ. ಅದಕ್ಕಿಂತ ಮುಂಚೆ ಅವ್ರಿಗೆ ಆಲ್ರೆಡಿ 10 ವರ್ಷ ಮುಂಚೆ ಗರ್ಭಕೋಶದ್ದು ತೆಗೆದಿದ್ದಾರೆ. ಬಿಕಾಸ್ ಫೈಬ್ರಾಯ್ಡ್ ಇತ್ತು, ಕಂಟಿನ್ಯೂಸ್ ಬ್ಲೀಡಿಂಗ್ ಇತ್ತು, ತೆಗಿಲೇಬೇಕಾದ್ರೆ ತೆಗೆದುಬಿಟ್ರು. ಅವಾಗ ಪೇಷಂಟ್ಸು ಕೂಡ ನೆಗ್ಲಿಜೆಂಟ್ ಆಗಿಬಿಡ್ತಾರೆ. ಅಂದರೆ ನಾವು ಸರ್ಜರಿ ಆಯಿತಾ ಗರ್ಭಕೋಶ ತೆಗೆದು ಸುಮ್ಮನೆ ಬಂದುಬಿಡ್ತಾರೆ. ಡಾಕ್ಟ್ರುಗಳು ಫಾಲೋ ಅಪಿಗೆ ಕರೆದ್ರೆ ಕರೆಕ್ಟಾಗಿ ಹೋಗದೇ ಇರ್ಬೋದು, ಒಂದು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥರ ಆ ಟೈಮಿಗೆ ಅದು ಅವಶ್ಯಕತೆ ಇಲ್ಲದೆ ಇರ್ಬೋದು, ಆ ಥರ. ಸೊ ಹಂಗಾಗಿ ಅವ್ರಿಗೆ ಬೋನ್ ವೀಕ್ ಆಗುತ್ತೆ. ಆಮೇಲೆ ಇದೆಲ್ಲ ಸಮಸ್ಯೆ ಆಗಿಬಿಟ್ಟು ಒಂದ್ಸರಿ ಸರ್ಜರಿ, ಡಿಸ್ಕ್ ಸರ್ಜರಿ 2013 ಆಗುತ್ತೆ. ಆಮೇಲಿಂದ ಇಲ್ಲಿಗೆ ಬಂದ ಮೇಲೆ ಸರ್ಜರಿ ಆದರೂ ಕೂಡ ಪೇಯ್ನ್ ಕಡಿಮೆ ಆಗಿರಲ್ಲ. ಸೊ ಪೇಯ್ನ್ ಇಲ್ಲಿಗೆ ಬಂದ ಮೇಲೆ ಯಾಕೆ ಅವ್ರಿಗೆ ಒಂದು 60-70% ಪೇಯ್ನ್ ಕಡಿಮೆ ಆಯಿತು ಅಂತಂದರೆ, ರೂಟ್ ಕಾಸ್ ಬಂದು ಅವ್ರಿಗೆ ಗರ್ಭಕೋಶ ತೆಗೆದು ಬೋನು ವೀಕ್ ಆಗಿದೆ, ಅಂದರೆ ಆಸ್ಟಿಯೋಪೊರೋಟಿಕ್ ಆಗಿದೆ ಅಂತ. ಸೊ ಅದನ್ನು ನಾವು ಬೋನ್ ಆಸ್ಟಿಯೋಪೊರೋಸಿಸ್ನ ಕರೆಕ್ಷನ್ ಮಾಡೋದಕ್ಕೆ ಏನು ಮಾಡಬೇಕು, ಒಂದು ನಾರ್ಮಲ್ ಆಪ್ಟಿಮಲ್ ಡೋಸಲ್ಲಿ ವಿಟಮಿನ್ಸ್ಗಳನ್ನ ಕೊಡಬೇಕು. ಆಪ್ಟಿಮಲ್ ಡೋಸಲ್ಲಿ ಡೈಲಿ ಪ್ರೋಟೀನ್ ಇಂಟೇಕ್ ಮಾಡಬೇಕು. ಒಬ್ಬ ವ್ಯಕ್ತಿ 70 kg ಇದ್ದಾನಂದರೆ 70 ಗ್ರಾಮ್ ಪ್ರೋಟೀನ್ ತಗೋಬೇಕು. ನಾವು ತಿನ್ನೋದ್ರಲ್ಲಿ ಒಂದು 2-3 ಗ್ರಾಮ್ ಕೂಡ ಇರೋದಿಲ್ಲ. ಬರೀ ಏನು ಬೆಳಗ್ಗೆ ಚಿತ್ರಾನ್ನ, ಮಧ್ಯಾಹ್ನ ಉಪ್ಪಿಟ್ಟು, ರಾತ್ರಿಗೆ ಏನೋ ಒಂದು ರೈಸ್, ಬರೀ ಹಿಂಗೆ ರೈಸು ಮುದ್ದೆ, ಚಪಾತಿ, ಉಪ್ಪಿಟ್ಟು, ಇಷ್ಟೇ ಕಾರ್ಬೋಹೈಡ್ರೇಟ್. 99% ಕಾರ್ಬೋಹೈಡ್ರೇಟ್ ಹೋಗ್ತಿದೆ. ಸೊಪ್ಪು ತರಕಾರಿ ಕೂಡ ಸರಿಯಾಗಿ ತಿಂತಾ ಇಲ್ಲ, ಹಿಂಗಿರುತ್ತೆ. ಸರ್ ನಾವು ಅದೇ ಮಾಡ್ತಾ ಇದ್ದೀವಿ. ಹೌದು, ಸೀರಿಯಸ್ಲಿ. ಹಂಗಾಗಿ ನಮಗೂ ಒಳ್ಳೇದೇ ಇದೆ ಆ್ಯಕ್ಚುಲಿ. ಹೇಳಿ ಸರ್ ಟಾಪಿಕ್. ಹೌದು, ಪ್ರೋಟೀನ್ ಇಂಟೇಕ್ ಇರಲ್ಲ, ಹಂಗಾಗಿ ಬೋನ್ ವೀಕ್ ಆಗುತ್ತೆ. ನಾವು ಇಲ್ಲಿ ಬಂದ ತಕ್ಷಣ ಕಂಪ್ಲೀಟ್ ಅಸೆಸ್ಮೆಂಟ್ ಮಾಡಿದ್ಮೇಲೆ ಬೋನ್ ಹೆಲ್ತಿಗೆ ಏನೇನು ಬೇಕೋ ಎಲ್ಲ ಅಸೆಸ್ಮೆಂಟ್ ಮಾಡಿಬಿಟ್ಟು ಬೋನ್ ಹೆಲ್ತಿಗೆ ಬೇಕಾಗಿರ್ತಕ್ಕಂಥ ಹಾರ್ಮೋನ್ ಸಪ್ಲಿಮೆಂಟ್ಸು, ವಿಟಮಿನ್ಸು, ಮಿನರಲ್ಸು ಮತ್ತು ಪ್ರೋಟೀನು, ಅಮೈನೋ ಆಸಿಡ್ಸು ಮತ್ತು ಅವರಿಗೆ ಇರ್ತಕ್ಕಂಥ ಟಾಕ್ಸಿನ್ಸ್ ಇರ್ತವೆ, ಆ ಟಾಕ್ಸಿನ್ಸ್ನ ತೆಗಿತಕ್ಕಂಥ ಒಂದು ಪ್ರಕ್ರಿಯೆನ ಮಾಡಿದಾಗ ಅವಾಗ ಅವ್ರಿಗೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಸೊ ಸಪೋಸ್ ಅವ್ರು ಇನ್ನೊಂದು ಸರಿ ಸರ್ಜರಿ ಮಾಡಿಸಿದ್ರು ಕೂಡ ಪೇಯ್ನ್ ಕಡಿಮೆ ಆಗದೇ ಇರ್ಬೋದು. ಒಂದೊಂದು ಪೇಷಂಟ್ಸ್ ಬರ್ತಾರೆ, ಅದೆಲ್ಲ ವೀಡಿಯೋಸ್ ಹಾಕಿದ್ದೀನಿ. ಒಂದು ಪೇಷಂಟ್ಗೆ ಡಿಸ್ಕ್ ಸರ್ಜರಿ 2 ಸರಿ ಆಗಿತ್ತು, ವಾಸಿ ಆಗಿಲ್ಲ. 3ನೇ ಸರಿಗೂ ಸರ್ಜರಿ ಅಂತ ಹೇಳಿದಾಗ ಅವರು ಕೂಡ ಹೆದರ್ಕೊಂಡು ಬಂದು, ಮತ್ತು ಡಾಕ್ಟ್ರು ಕೂಡ ಅಲ್ಲಿ ಹೇಳಿದರು, ಇದು ಇನ್ನೊಂದ್ಸರಿ ಸರ್ಜರಿ ಮಾಡಿದ್ರು ಕೂಡ ಪೇಯ್ನ್ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇಲ್ಲ ಅಂತ. ಆವಾಗ ಆ ಪೇಷಂಟ್ಸು ಬರೀ ಫಿಸಿಯೋಥೆರಪಿ ಮಾಡಿಸ್ಕೊ ಹೋಗ್ರಿ ಅಂತ ಹೇಳಿ ಕೇಳ್ತಾರೆ. ಆವಾಗ ಅವರು ಫಿಸಿಯೋಥೆರಪಿ ಮಾಡಿಸ್ಕೊಂಡು 3-4 ತಿಂಗಳು ಆದಮೇಲೆ ಕೂಡ ಪೇಯ್ನ್ ಕಡಿಮೆ ಆಗ್ತಿರುವಾಗ ನಮ್ಮ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದರು. ಅವರು ನಾವು ಬ್ಲಡ್ ಟೆಸ್ಟ್ ಮಾಡಿದರೆ ಅವ್ರ ದೇಹದಲ್ಲಿ ಹೆವಿ ಮೆಟಲ್ಸ್ ಇತ್ತು ಜಾಸ್ತಿ, ಲೆಡ್ಡು ಮತ್ತು ಈ ಥರ ಟಾಕ್ಸಿಕ್ ಎಲಿಮೆಂಟ್ಸ್ ಜಾಸ್ತಿ ಇತ್ತು. ಸೊ ಅದರಿಂದನೂ ಕೂಡ ಬೋನ್ ವೀಕ್ ಆಗುತ್ತೆ. ಸೊ ಅದನ್ನು ನಾವು ನಾರ್ಮಲ್ ಮಾಡೋದಕ್ಕೆ ಕೆಲವು IV ಡಿಟಾಕ್ಸಿಫಿಕೇಷನ್, ಹೆವಿ ಮೆಟಲ್ಸ್ ರಿಮೂವಲ್ ಥೆರಪೀಸ್ ಮಾಡಿದ್ವಿ. ಮಾಡಿದಾಗ ಅದು ಕಡಿಮೆ ಆಗ್ತಾ ನಮ್ಮ ದೇಹದಲ್ಲಿರ್ತಕ್ಕಂಥ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಐರನ್ನು ಕರೆಕ್ಟಾಗಿ ಯೂಸ್ ಆಗಿ ಪ್ರಾಪರ್ ಜಾಗದಲ್ಲಿ ಅದು ಸ್ಟೋರೇಜ್ ಆದಾಗ ಬೋನ್ ಹೆಲ್ತ್ ನಾರ್ಮಲ್ ಆಗಿ ಅವ್ರು ಚೆನ್ನಾಗಾದರು. ಸೊ ರೂಟ್ ಕಾಸ್ ಏನೋ ಬೇರೆ ಇದೆ. ಆ ರೂಟ್ ಕಾಸ್ನ ನಾವು ಅಡ್ರೆಸ್ ಮಾಡುವಾಗ
ಅವ್ರಿಗೆ ಈ ಸೆಂಟ್ರಲ್ ಏನಾದರೂ ಪ್ರೊಸೀಜರ್ಸ್ ಈ ಥರ ಆಗಿದ್ರು ಕೂಡ ಅವ್ರಿಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು. ಓಕೆ ಸರ್, ಈಗ ಆ್ಯಕ್ಚುಲಿ ನಾನು ಬೇರೆಯವ್ರದ್ದು ಬೇಡ ನಂದೇ ಎಕ್ಸಾಂಪಲ್ ಕೊಡ್ತೀನಿ. ಎವ್ರಿ ಡೇ ಆ್ಯಕ್ಚುಲಿ ನನ್ನ ಮಗಳು ನನಗೆ ಬೆನ್ನು ತುಳಿತಾಳೆ. ಸೊ ಶಿ ಈಸ್ ಆ್ಯಕ್ಚುಲಿ 7 years ಬೇಬಿ. ಸೊ ಹೆಂಗೆ ಅಂತಂದರೆ ಡೈಲಿ ಅವಳು ನಾನು ಒಂದು ಅಟ್ಲೀಸ್ಟ್ ಒಂದು 10 minutes ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ. ಬಟ್ ಈಗ ಎಷ್ಟೊತ್ತವರೆಗೂ ನಾನು ಕುತ್ಕೊಂಡು ಮಾತಾಡ್ತಿದ್ದೀನಲ್ಲ, ಈಗಲೂ ಕೂಡ ಪೇನ್ ಬರ್ತಾನೆ ಇದೆ. ಸೊ ನೀವು ಹೇಳಿದ್ರಿ ಏನೇನು ತಿನ್ನಬಾರ್ದು ಅಂತ, ಎಲ್ಲಾನು ತಿಂತೀನಿ ಸರ್. ಸೊ ಮೇನ್ ಪ್ರಾಬ್ಲಮ್ ಅದು, ಹೌದು, ಆ ಅಡಿಕ್ಷನ್ ಆಗ್ಬಿಟ್ಟಿದೆ. ಈಗ ಅದನ್ನ ಒಂದೊಂದೇ ಬಿಡ್ತಾ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ ನಮ್ಮ ಒಂದು ಇದಕ್ಕೆ. ಕರೆಕ್ಟ್. ಸೊ ಕ್ರೇವಿಂಗ್ ಸ್ವಲ್ಪ ಜಾಸ್ತಿ ನಮಗೆ. ಸೊ ನಮ್ಮಂಥವ್ರಿಗೆ ಏನು ಮಾಡಬೇಕು ಸರ್? ಸರ್ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಪೇಷಂಟ್ಸ್ ಬಂದಾಗ ಎಲ್ಲರೂ ಕೂಡ ಕಾಫಿ ಟೀಗೆ ಅಡಿಕ್ಟ್ ಆಗಿರ್ತಾರೆ, ಶುಗರ್ಗೆ ಅಡಿಕ್ಟ್ ಆಗಿ, ಮೇನ್ಲಿ ಶುಗರ್ ಅಡಿಕ್ಟ್ ಆಗಿರ್ತಾರೆ, ರಿಫೈನ್ಡ್ ಫ್ಲೋರ್ ಅಂದರೆ ಈ ಗೋಧಿ ಮೈದಾಗೆ ಅಡಿಕ್ಟ್ ಆಗಿರ್ತಾರೆ, ರಿಫೈನ್ಡ್ ಆಯಿಲ್ಗೆ ಅಡಿಕ್ಟ್ ಆಗಿರ್ತಾರೆ. ಆ ಥರ ಅಡಿಕ್ಷನ್ ಅಂತ ಬರುವಾಗ ಅದು ನಮ್ಮ ದೇಹದಲ್ಲಿ ಅದನ್ನು ಅವ್ರ ಅಡಿಕ್ಷನ್ ಅಂತಲೇ ಕೆಲವು ನೀವು ಅಟ್ಲೀಸ್ಟ್ ವಿ ಶುಡ್ ಬಿ ವೆರಿ ಮಚ್ ರೆಕಗ್ನೈಸಿಂಗ್ ಯು, ಬಿಕಾಸ್ ಓಪನ್ ಆಗಿ ಹೇಳಿದ್ರು ಅಡಿಕ್ಷನ್ ಆಗಿದ್ದೀವಿ ಅಂತ. ಕೆಲವು ಪೇಷಂಟ್ಸು ಅಡಿಕ್ಷನ್ ಆಗಿಲ್ಲ ಸರ್, ನಾನು ಶುಗರ್ ಅಡಿಕ್ಷನ್ ಆಗಿಲ್ಲ ಅಂತಾರೆ. ಆ ಅಂತರ್ಗೆ ಒಂದು 3 ದಿನ ಯಾವುದೇ ಫಾರ್ಮ್ ಆಫ್ ಶುಗರನ್ನು ನಿಲ್ಲಿಸಬೇಕು. 4ನೇ ದಿನಕ್ಕೆ ಅವ್ರು ಅಡಿಕ್ಟ್ ಆಗಿರೋ ಅಂತ ಅವರಿಗೆ ಗೊತ್ತಾಗುತ್ತೆ. ಅಷ್ಟು ಒಂಥರ ಸಬ್ಕಾನ್ಷಿಯಸ್ಲಿ ಇದ್ಬಿಡುತ್ತೆ ಅದು. ಆ ಅಡಿಕ್ಷನ್ಗೆ ಮುಖ್ಯ ಕಾರಣ ಬಂದು ನಮ್ಮ ದೇಹದಲ್ಲಿರ್ತಕ್ಕಂಥ, ಇವಾಗ ನಾವು ಒಬ್ಬ ವ್ಯಕ್ತಿ ಸಕ್ಕರೆ ತಗೊಂತಿದ್ದಾನೆ ಅಂತ ಅಂದ್ಕೊಳ್ಳೋಣ. ಸಕ್ಕರೆಗೆ ಬೇಕಾಗಿರ್ತಕ್ಕಂಥ, ಸಕ್ಕರೆಗೆ ಸಪೋರ್ಟ್ ಆಗ್ತಕ್ಕಂಥ ಬ್ಯಾಡ್ ಬ್ಯಾಕ್ಟೀರಿಯಾಗಳು ನಮ್ಮ ಬಾಡಿನಲ್ಲಿ ಡೆವಲಪ್ ಆಗಿ ಸ್ಟಾರ್ಟ್ ಆಗುತ್ತೆ, ಮತ್ತು ಪ್ಯಾರಾಸೈಟ್ಸ್ ಡೆವಲಪ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ ಸಕ್ಕರೆ ಅನ್ನೋದು ಆ ಥರ ಮಾಡುತ್ತೆ ನಮ್ಮ ದೇಹನ. ಸೊ ಯಾವಾಗ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಪ್ಯಾರಾಸೈಟ್ಸ್ ಡೆವಲಪ್ ಆಗ್ತಾವೋ, ನಾವು ಒಂದು ಓವರ್ ದ ಟೈಮ್ 6 months 1 year 2 year 5 years ಹಿಂಗೆ ಆಗುವಾಗ ಆ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನ ಫೀಡ್ ಮಾಡೋಕ್ಕೋಸ್ಕರನೇ ನಾವು ಸಕ್ಕರೆ ತಿನ್ನಬೇಕಾಗತ್ತೆ. ನಾವು ಸಡನ್ನಾಗಿ ಸಕ್ಕರೆ ಸ್ಟಾಪ್ ಮಾಡಿದರೆ ಆಗ ಆ ಬ್ಯಾಡ್ ಬ್ಯಾಕ್ಟೀರಿಯಾಗಳಿಗೆ ಅವಕ್ಕೆ ಬೇಕು ಕ್ರೇವಿಂಗು. ಅವಕ್ಕೆ ನಾವು ಹಳ್ಳಿ ಭಾಷೆ ಹೇಳ್ಬೇಕಾದ್ರೆ ಅವಕ್ಕೆ ನಾವು ಮೇವು ಹಾಕೋದು ನಿಲ್ಲಿಸಿದ ತಕ್ಷಣ ಅವು ಅಳಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಆ ಕ್ರೇವಿಂಗಿಗೆ ನಾವು ನಮ್ಗೆ ಹೆಡ್ಡೇಕು, ಮೂಡು ಸ್ವಿಂಗ್ ಆಗೋದು, ಅಥವಾ ಅದು ತಗೊಂಡ ತಕ್ಷಣ ಅಬ್ಬಾ ಏನೋ ಒಂದು ಸ್ವರ್ಗ ಸಿಕ್ತು, ಈಗ ಟೀ ಕುಡಿಯೋದು ಒಂದು 4 ದಿನ ಬಿಟ್ಬಿಟ್ಟಿದೆ, ಕುಡಿದ ತಕ್ಷಣ ಅಬ್ಬಾ ಇದನ್ನೇ ನಾನು ಮಿಸ್ ಮಾಡಿದ್ದೆ, ಈ ಥರ ಒಂದು ಫೀಲಿಂಗ್ ಬರೋದು, ದ ಫೀಲಿಂಗ್ ಆಫ್ ಬೀಯಿಂಗ್ ಅಡಿಕ್ಟ್, ಇದೆಲ್ಲನೂ ಕೂಡ ಆ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾದಿಂದ ಆಗ್ತಿರುತ್ತೆ. ನಾವಿಲ್ಲಿ ಬಂದಾಗ ಏನು ಮಾಡ್ತೀವಿ, ಫಸ್ಟ್ ದಿನದಿಂದನೇ ಒಂದು ಹರಿತಕ್ಕೆ ಅಂತ ಒಂದು ಪೌಡರ್ ಕೊಡ್ತೀವಿ. ನಮ್ಮಲ್ಲಿ ಆಯುರ್ವೇದ ಡಾಕ್ಟರ್ ಇದ್ದಾರೆ, ಆಯುರ್ವೇದ ಟ್ರೀಟ್ಮೆಂಟ್ ಅಲ್ಲ, ಬಟ್ ಸ್ಟಿಲ್ ಒಂದು ಸಪ್ರೇಟಾಗಿ ಒಂದು ಆಯುರ್ವೇದ ಡಾಕ್ಟರ್ ಅಂತ ಇದು ಮಾಡ್ತೀವಿ. ಸೊ ಒಂದು ಹರಿತಕ್ಕಿ ಪೌಡ್ರ್, ಅದು ಸಿದ್ಧ ಮೆಡಿಸಿನ್. ಅದು ಹೆಂಗೆ ಮಾಡ್ತೀವಿ, ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ನಾನು ಪೇಷಂಟ್ಗೆ ಹೇಳಿರ್ತೀನಿ ಎಲ್ಲ ಕಡೆ ಪರ್ಚೇಸ್ ಮಾಡಿ ಯೂಸ್ ಮಾಡಿ ಅಂತ. ಆ ಹರಿತಕ್ಕಿ ಪೌಡ್ರನ್ನ ಒಂದು ಲೋಟ ಮಜ್ಜಿಗೆನಲ್ಲಿ ಹಾಕಿ ದಿನ ರಾತ್ರಿ ಸೇವನೆ ಮಾಡ್ತಾ ಹೋಗಬೇಕು. ಅದೇನು ಮಾಡುತ್ತೆ, ನಮ್ಮ ದೇಹದಲ್ಲಿ ತುಂಬ ಚೇಂಜಸ್ ತರಿಸುತ್ತೆ. ಒಂದು ವೆಯ್ಟ್ ಲಾಸ್ ಮಾಡಿಸುತ್ತೆ, ನಮ್ಮ ದೇಹದಲ್ಲಿರ್ತಕ್ಕಂಥ ವಾತ ಪಿತ್ತ ಕಫ ಬ್ಯಾಲೆನ್ಸ್ ಮಾಡುತ್ತೆ. ಈ ಬ್ಯಾಡ್ ಬ್ಯಾಕ್ಟೀರಿಯಾಗಳಿಗೆ ಅದು ಒಂಥರ ಸಿಂಹ ಸ್ವಪ್ನ, ಎಲ್ಲನೂ ಸ್ವಲ್ಪ ಸಾಯಿಸುತ್ತೆ. ಅವು ಸಾಯಿಸಿದರೆ ಅವಾಗ ನಮಗೆ ಹರಿತಕ್ಕಿ ಬೇಕು, ಸರಿ ನಮಗೆ ಇದು ಬೇಕು ಅಂತ ಆಗಲ್ಲ, ಕಾಫಿ ಟೀ ಬೇಕು ಅಥವಾ ನಮಗೆ ಸಕ್ಕರೆ ಬೇಕು, ಬೆಲ್ಲ ಬೇಕು ಅಂತ ಆಗಲ್ಲ. ಯಾಕಂದರೆ ನಮಗೆ ಇರ್ತಕ್ಕಂಥ ಕ್ರೇವಿಂಗು ಆ್ಯಂಡ್ ಅಡಿಕ್ಷನ್ ಬಿಕಾಸ್ ಆಫ್ ವಿ ಆರ್ ಫೀಡಿಂಗ್ ದ ಬ್ಯಾಡ್ ಬ್ಯಾಕ್ಟೀರಿಯಾಸ್. ಬ್ಯಾಡ್ ಬ್ಯಾಕ್ಟೀರಿಯಾನ ಫೀಡ್ ಮಾಡೋದಕ್ಕೆ ನಾವು ನಿಲ್ಸಿದ್ರೂ ಸಾಯ್ತಾವವು, ಬಟ್ ಅದು ಪ್ರೇಸಸ್ ಸ್ವಲ್ಪ ಕಷ್ಟ ಇರುತ್ತೆ. ಹರಿತಕ್ಕಿ ತಗೊಂಡ್ರೆ ಆ ಹರಿತಕ್ಕೆ ಆ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಾಯಿಸಿದರೆ ಆ 50% ಆಫ್ ದ ಕ್ರೇವಿಂಗ್ ಅಲ್ಲೇ ಹೋಗ್ಬಿಡುತ್ತೆ. ಸೊ ಈ ಥರ ಒಂದು ಕೆಲವು ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ. ಮೆಗ್ನೀಷಿಯಮ್ ಜಾಸ್ತಿ ಮಾಡ್ತೀವಿ ಅವ್ರಿಗೆ. ಫಸ್ಟ್ ವಿಸಿಟಲ್ಲಿ ಮೆಗ್ನೀಷಿಯಮ್ ಜಾಸ್ತಿ ಮಾಡೋದಕ್ಕೆ ಮೆಗ್ನೀಷಿಯಮ್ ಸಪ್ಲಿಮೆಂಟ್ ಕೊಡ್ತೀವಿ. ಮೆಗ್ನೀಷಿಯಮ್ ಎಪ್ಸಮ್ ಸಾಲ್ಟ್ ಫುಟ್ ಬಾತ್ ಅಂತ ಮಾಡಿಸ್ತೀವಿ. ಎಲ್ಲ ಕಡೆ 15 ರೂಪಾಯಿ 20 ರೂಪಾಯಿ ಕೊಟ್ಟರೆ ಮೆಗ್ನೀಷಿಯಮ್ ಎಪ್ಸಮ್ ಸಾಲ್ಟ್ ಸಿಗುತ್ತೆ. ಅದನ್ನು ತಗೊಂಬಿಟ್ಟು ಒಂದು ಬಕೆಟ್ ಬಿಸಿನೀರಲ್ಲಿ ಹಾಕ್ಕೊಂಡು ಕಾಲಿಟ್ಕೊಂಡ್ರೆ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಇಲ್ಲಾಂದರೆ ಒಂದು 20 ನಿಮಿಷ ಇಟ್ಕೊಂಡ್ರೆ ಸಾಕು. ನಮ್ಮ ದೇಹದಲ್ಲಿ ಅದು ಮೆಗ್ನೀಷಿಯಮ್ ಪಾದದಿಂದ ಅಬ್ಸರ್ವ್ ಆಗಿಬಿಟ್ಟು ನಮ್ಮ ಬಾಡಿ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಕಾಫಿ ಕುಡಿದಿಲ್ಲ ಅಂದರೆ ನಿದ್ದೆ ಬರ್ತಿರ್ತಕ್ಕಂಥ ಬಾಡಿ ಕಾಫಿ ಕುಡಿಯೋದು ಬಿಟ್ಟರೂ ಕೂಡ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಕೆಲವು ಸ್ಮಾಲ್ ಚೇಂಜಸ್, ಈ ಥರ ಎಷ್ಟೊಂದು ಒಂದು 25-30 ಚೇಂಜಸ್ ಮಾಡಿ ಬರೆದು ಒಂದು ಪ್ರೋಟೋಕಾಲ್ ಮಾಡಿ ಇಟ್ಟಿದ್ದೀವಿ ಸರ್. ಫಸ್ಟ್ ವಿಸಿಟಲ್ಲಿ ಎಲ್ಲರಿಗೂ ಹೇಳ್ಬಿಡ್ತೀವಿ. ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಎಲ್ಲ ಔಟ್ ಆಗಿದೆ ಅಲ್ಲಿ ಒಂದೊಂದು ಸೆಕ್ಷನಲ್ಲಿ. ಸೊ ಅದನ್ನು ನಾವು ಮಾಡ್ತಾ ಹೋದರೆ ನಮಗೆ ಅಡಿಕ್ಷನ್ಸಿಂದ ಹೊರಗೆ ಬರ್ತೀವಿ, ಒಂದು ಹೆಲ್ತಿ ಲೈಫ್ ಸ್ಟೈಲ್ಗೆ ಬಂದುಬಿಡ್ತೀವಿ. ಆವಾಗ ನೀವು ಇಷ್ಟು ದಿನ ಸಕ್ಕರೆ ತೊಗೊಂಡಿರ್ತೀರ, ವಿಟಮಿನ್ ಡಿ ಕಮ್ಮಿ ಆಗಿರುತ್ತೆ ಬೈ ಡಿಫಾಲ್ಟ್. ಈ ಸಕ್ಕರೆ ಒಂದು ಬಾಡಿ ಒಳಗೆ ಹೋಗ್ಬಿಟ್ರೆ ಎಲ್ಲನೂ ಕಮ್ಮಿ ಮಾಡುತ್ತೆ. ಕೆಫೀನ್ ಬಾಡಿ ಒಳಗೆ ಹೋಗ್ಬಿಟ್ರೆ ಎಲ್ಲನೂ ಕಮ್ಮಿ ಮಾಡುತ್ತೆ, ಮೆಗ್ನೀಷಿಯಮ್ನು ಕಮ್ಮಿ ಮಾಡುತ್ತೆ. ಸೊ ಹಂಗಾಗಿ ಅಲ್ಲಿ ವಿಟಮಿನ್ ಡಿ ಇವಾಗ ಇದನ್ನು ಸ್ಟಾಪ್ ಮಾಡಿದ್ಮೇಲೆ 50% ಪೇನ್ ಕಮ್ಮಿ ಆಗ್ಬಿಡುತ್ತೆ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ. ಆವಾಗ ವಿಟಮಿನ್ ಡಿ ಕಮ್ಮಿ ಇದ್ದೇ ಇರುತ್ತೆ. ಇದೊಂಥರ ಪ್ಯಾಂಡಮಿಕ್ ಇದ್ದಂಗೆ. ವಿಟಮಿನ್ ಡಿ ಆ್ಯಂಡ್ B12 ಡಿಫಿಷಿಯನ್ಸಿ ಅನ್ನೋದು ನಾವು ಅದಕ್ಕೆ ಫಸ್ಟೇ ಬಂದಾಗ ಕೆಲವರಿಗೆ ಟೆಸ್ಟ್ ಮಾಡೋದೇ, ಅಂದರೆ ಟೆಸ್ಟ್ ಮಾಡ್ದಂಗೆ ಕೊಡ್ಬೋದು ಅದನ್ನು. ಯಾಕೆಂದರೆ ಅಷ್ಟು ಎಲ್ಲರಿಗೂ ಇರುತ್ತೆ ಅದು ವಿಟಮಿನ್ ಡಿ. ಸರ್ ಸನ್ಲೈಟ್ಗೆ ಹೋಗೋಕ್ಕೆ ಯಾರಿಗೂ ಟೈಮ್ ಇಲ್ಲ ಇವಾಗ. ಸನ್ಲೈಟ್ಗೆ ಹೋದರೂ ಕೂಡ ಈಗ ರೈತರೆಲ್ಲ ಸನ್ಲೈಟ್ಗೆ ಹೋಗಿರ್ತಾರೆ, ಮನೆಗೆ ಬಂದು ಕಾಫಿ ಟೀ ಕುಡಿತಾರೆ. ನಾನು ಸನ್ಲೈಟ್ಗೆ ಹೋಗಿದ್ದೀನಿ, ವಿಟಮಿನ್ ಡಿ ಚೆನ್ನಾಗಿದೆ ಅಂತಂತಾರೆ, ಚೆಕ್ ಮಾಡಿದ್ರೆ ಬರೀ 10 ಕೂಡ ಇರೋದಿಲ್ಲ ಅವ್ರಿಗೆ. ಬ್ಯಾಕ್ ಪೇನು ಮಂಡಿನೋ ಬರ್ತಾ ಇರುತ್ತೆ. ಸೊ ಹಂಗಾಗಿ ವಿಟಮಿನ್ ಡಿನ ಬೈ ಡಿಫಾಲ್ಟ್ ಕೊಟ್ಬಿಡ್ತೀವಿ. ವಿಟಮಿನ್ ಡಿ ಕೊಟ್ಟಾಗ ಅದು ಬಾಡಿ ಒಳಗಡೆ ಹೋಗಿ ನಿಮಗೆ ಬೋನ್ ಹೆಲ್ತ್ ಚೆನ್ನಾಗಿ ಮಾಡುತ್ತೆ. B12 ಕೊಟ್ಟಾಗ ಬೋನ್ ಹೆಲ್ತ್, ಮೆಗ್ನೀಷಿಯಮ್ ಕೊಟ್ಟಾಗಿದೆ. ಈ ಥರ ಇವನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಈ ಥರ ಸಪ್ಲಿಮೆಂಟ್ಸ್ ಕೊಟ್ಟರೆ ಚೆನ್ನಾಗ್ತೀರಾ. ಸೊ ಜಸ್ಟ್ ಈ ಫುಡ್ಗಳು ಸ್ಟಾಪ್ ಮಾಡಿದ್ರೆ ಸಾಕು, ಒಂದು ವಾರ 15 ದಿನಕ್ಕೆ ಯು ವಿಲ್ ಫೀಲ್ ಡೆಫಿನೆಟ್ಲಿ 50% ಆಫ್ ದ ಪೇನ್ ನಿಮಗೆ ರಿಲೀಫ್ ಆಗಿಬಿಡುತ್ತೆ. ಇದೇ ಬ್ಯಾಕ್ ಪೇನ್
ಆಮೇಲೆ ನೀವು ವಿಟಮಿನ್ ಡಿನೋ ಅಥವಾ B12 ಏನೋ ಟೆಸ್ಟ್ ಮಾಡಿಸ್ಕೊಂಡು ತೊಗೊಬೋದು. ತೊಗೊಂಡು ಹಂಗೆ ಮೇಂಟೈನ್ ಮಾಡ್ಕೊಂಡು ಸನ್ಲೈಟ್ಗೆಲ್ಲ ಹೋಗ್ಕೊಂಡ್ರೆ ಹಂಗೆ ನ್ಯಾಚುರಲಿ ಸ್ಲೋ ಆ್ಯಂಡ್ ಸ್ಟಡಿ ಡೆವಲಪ್ ಆಗ್ತಾ ಹೋಗುತ್ತೆ. ಈ ಥರ ಮಾಡ್ತೀವಿ ಸರ್. ಆ್ಯಕ್ಚುಲಿ ನಾನು ಒಂಥರ ಪಾಡ್ಕಾಸ್ಟ್ ಇದು ಆ್ಯಂಕರ್ ಥರ ಅಲ್ಲ, ಪೇಷಂಟ್ ಥರ ಆ್ಯಕ್ಚುಲಿ ಕೇಳೋ ಥರ ಆಗ್ಬಿಟ್ಟಿದೆ. ಯಾಕಂದರೆ ಎಲ್ಲವೂ ಇದೆ. ಇನ್ನೇನೆ ಸುಮ್ಮನೆ ಹಂಗೆ ಹೋಗ್ತಾ ಇದೆ, ಮನೆಗೆ ಏನೋ ತಿನ್ನಬೇಕು ಅಂತ ಅನಿಸ್ತು, ಮನೆಗೆ ತೊಗೊಂಡೋಗಿ ಪಾರ್ಸಲ್ ತೊಗೊಂಡು ಮನೆಯವ್ರು ಎಲ್ರಿಗೂ ತಿನ್ನಿಸಿ ನಾನು ಕೂಡ ತಿಂದೆ. ಸೊ ಒಂಥರ ಅಡಿಕ್ಷನ್, ನೀವು ಹೇಳಿದ್ರಿ ಕ್ರೇವಿಂಗ್ ಅಂತೇಳಿ. ಸೊ ಇದು ಬಿಡೋದಕ್ಕೂ ಕೂಡ ಆ್ಯಕ್ಚುಲಿ ಈ ಮಾತುಗಳು ತುಂಬಾ ಇದಾಗುತ್ತೆ. ಸೊ ಇದನ್ನು ನೋಡಿದವರು, ಅಬ್ಸರ್ವ್ ಮಾಡಿದವರು ಇದು ವರ್ಕ್ ಆಗುತ್ತಾ? ಈಗ ನಾನೇ ಕೂತಿದ್ದೀನಿ, ಇದು ನೀವು ಹೇಳಿದ್ರಿ ಕೆಲವೊಂದು, ಈಗ ವಿಟಮಿನ್ ಡಿ ಇರ್ಬೋದು, ಇನ್ನೊಂದು ಅಕ್ಕಿ ಯಾವುದೋ ಸಮಥಿಂಗ್ ವರ್ಡ್ ಹೇಳಿದ್ರಿ. ಸೊ ಅದು ಕೂಡ ಆ್ಯಕ್ಚುಲಿ ಅವೆಲ್ಲವೂ ಕೂಡ ವರ್ಕ್ ಆಗುತ್ತಾ ನಮಗೆ ಅಂತ ಒಂದು ಅನುಮಾನ ಇರುತ್ತೆ ಕಾಮನ್ ಆಗಿ. ಸೊ ಅಂಥವ್ರಿಗೆ ಏನು ಹೇಳ್ತಾರೆ, ಇನ್ಕ್ಲೂಡಿಂಗ್ ನನ್ನೂ ಸೇರಿ ಏನು ಹೇಳ್ತೀರಾ ಸರ್? ಸರ್ ಏನು ಗೊತ್ತಾ, ಇದು ನಾವು ಯಾರನ್ನೂ ನಂಬೋ ಅವಶ್ಯಕತೆ ಇಲ್ಲ ಇದರಲ್ಲಿ. ನನ್ನ ಪೇಷಂಟ್ಸ್ಗಳು ಹೇಳಿದೆ, ನೀವು ನಮ್ಮನ್ನು ನಂಬೇಡಿ, ಯಾರನ್ನು ನಂಬೇಡಿ. ವಿಜ್ಞಾನ ಅನ್ನೋದು ಸುಳ್ಳಲ್ಲ, ವಿಜ್ಞಾನದಲ್ಲಿ ಸತ್ಯ ಇದೆ. ವಿಟಮಿನ್ ಡಿ ಬೋನ್ ಹೆಲ್ತ್ಗೆ ಅಂತಂದರೆ ವಿಟಮಿನ್ ಡಿ ಬೋನ್ ಹೆಲ್ತ್ಗೆ, ವಿಟಮಿನ್ B12 ನರದ ಹೆಲ್ತ್ಗೆ ಅಂದರೆ ವಿಟಮಿನ್ B12 ನರದ ಹೆಲ್ತ್ಗೆ. ಸೊ ಆ ಥರ ಮೆಗ್ನೀಷಿಯಮ್ ಎಗೇನ್ ಬೋನ್ ಆ್ಯಂಡ್ ಮಸಲ್ ಆ್ಯಂಡ್ ಸ್ಲೀಪ್ ಅಂತಂದರೆ ಅದು ಹಂಗೆ ಬೈ ಡಿಫಾಲ್ಟ್. ಅಂದರೆ ಈ ವಿಜ್ಞಾನಿಗಳು ಕಂಡುಹಿಡಿಬೇಕಾದ್ರೆ ನಮ್ಮ ದೇಹನ ನೋಡಿಬಿಟ್ಟೆ ಕಂಡುಹಿಡಿದಿದ್ದಾರೆ. ನಮ್ಮ ದೇಹ ನೋಡಿಬಿಟ್ಟು ಎಲ್ಲ ಈ ಕೆಮಿಸ್ಟ್ರಿ ತುಂಬ ಶತಮಾನಗಳಿಂದ ಬಂದಿದೆ, ಬಯಾಲಜಿ ಶತಮಾನಗಳಿಂದ ಬಂದಿದೆ, ಬಯೋಕೆಮಿಸ್ಟ್ರಿ ಶತಮಾನಗಳಿಂದ ಬಂದಿದೆ. ಹಿಂಗೆ ಬಂದಿರತಕ್ಕಂಥ ಒಂದು ವಿದ್ಯೆ. ಸೊ ಅದ್ರ ಈ ಒಂದು ಕೊರತೆ ಕಡಿಮೆ ಆದಾಗ ಬರ್ತಕ್ಕಂಥ ಒಂದು ಸಿಮ್ಟಮ್ಸು, ಪೇಯ್ನ್ ಆಗ್ಬೋದು, ಬೇರೆ ಏನೇ ಸಿಮ್ಟಮ್ಸ್ ಆಗ್ಬೋದು. ಆ ಕೊರತೆ ನಾರ್ಮಲ್ ಇದ್ದಾಗ ಆ ಸಿಮ್ಟಮ್ಸೇ ಕಾಣಿಸ್ಕೊಂಡಿದೆಯಲ್ಲ. ಎಕ್ಸಾಂಪಲ್, ಒಂದು ಪೇಷಂಟ್ ಬರ್ತಾರೆ, ಅವ್ರಿಗೆ ರಾತ್ರಿ ಮಲ್ಕೊಂಡಾಗ ಕಾಲಾಗಿರ್ತಕ್ಕಂಥ ಬೆರಳು ಹಿಂಗೆ ತಿರ್ಕೊಂಬಿಡ್ತವೆ. ಅದು ಎಲ್ಲರಿಗೂ ಎಷ್ಟೋ ಜನಕ್ಕೆ ಅನುಭವ ಆಗಿರುತ್ತೆ. ಹಿಂಗೆ ತಿರ್ಕೊಂಬಿಡ್ತವೆ, ಅದು ನಾರ್ಮಲ್ ಮಾಡ್ಕೋಬೇಕಾದ್ರೆ ತುಂಬ ಕಷ್ಟಪಡಬೇಕು, ಪೇಯ್ನ್ ಆಗುತ್ತೆ ಆ್ಯಕ್ಚುಲಿ. ಅದು ತುಂಬ ಜನ ಹೇಳ್ತಾರೆ ವಾಯು ಹಿಡ್ಕೊಳ್ಳುತ್ತೆ, ಹಂಗೆ ಹೇಳ್ತಿರ್ತಾರೆ. ವಾಯು ಅಂತಂದ್ರೆ ನಾವು ಈ ತಿಂದಿರ್ತಕ್ಕಂಥ ಅನ್ವಾಂಟೆಡ್ ಫುಡ್ಗಳು ನಾವು ಹೇಳ್ತೀವಿ, ಇದೆಲ್ಲ ವಾಯು ಅಂತಂದರೆ ಅನ್ವಾಂಟೆಡ್ ಫುಡ್ಗಳು. ಆ್ಯಕ್ಚುಲಿ ಬಂದು B12 ಡಿಫಿಷಿಯನ್ಸಿ ಅದು. ವೈಟಮಿನ್ B12 ಇಂಜೆಕ್ಷನ್ನು ಮಾತ್ರನೋ ತಗೊಂಡ್ರೆ ಹಿಡ್ಕೊಳ್ಳೋದು ಹೋಗ್ಬಿಡುತ್ತೆ. ಅದು ಎಲ್ಲರಿಗೂ ಅಷ್ಟೇ, ಅವ್ರು ನಂಬಿದ್ರು ನಂಬಿಲ್ಲ ಅಂದರೆ ಅದು ಹಂಗೆ ಹೋಗುತ್ತೆ. ಅದು ಸಪೋಸು ಒಬ್ಬರಿಗೆ B12 ಒಬ್ಬರಿಗೆ ಹಿಂಗೆ ಇತ್ತು, 100 ಜನಕ್ಕೆ ಹಿಂಗೆ ಹಿಡ್ಕೊಳ್ತಾ ಇದೆ ಅಂತ ಅಂದ್ಕೊಳ್ಳೋಣ ಬೆರಳು. ಅವ್ರಿಗೆ ವಿಟಮಿನ್ B12 ಇಂಜೆಕ್ಷನ್ಸ್ ಕೊಟ್ಟರೆ ಅಥವಾ ಸಪ್ಲಿಮೆಂಟ್ಸ್ ಕೊಟ್ಟರೆ 90% ಜನಕ್ಕೆ ನಾರ್ಮಲ್ ಆಗಿಬಿಡುತ್ತೆ ಅದು. ಆವಾಗ ಅವ್ರು ನಂಬಲೇಬೇಕು ಅದನ್ನು, ಓ ಇದು ಕರೆಕ್ಟು ಅಂತ. ಆಮೇಲೆ ಇನ್ನು 10% ಜನ ಇದ್ದಾರೆ, 10% ಜನಕ್ಕೆ ಅದು ವಿಟಮಿನ್ B12 ತಗೊಂಡ್ರೂ ಕೂಡ ಅದು ಹಿಂಗೆ ತಿರ್ಕೊಳ್ಳೋದು ಹೋಗಿಲ್ಲ. ಹಂಗಾರೆ ವಿಟಮಿನ್ B12 ಸುಳ್ಳು ಅನ್ನೋ ಥರ ಅವ್ರು ಅಂದ್ಬಿಡ್ತಾರೆ. ಅದರ ಅರ್ಥ ಬಂದು ಮತ್ತೆ ಅವ್ರಿಗೆ ಏನೋ ಮೆಗ್ನೀಷಿಯಮ್ ಟೆಸ್ಟ್ ಮಾಡಿದ್ರೆ ಅಥವಾ ಮೆಗ್ನೀಷಿಯಮ್ ಸಪ್ಲಿಮೆಂಟ್ ಜೊತೆ ಕೊಟ್ಟರೆ ಅವರು ಕೂಡ ಹೋಗ್ಬಿಡುತ್ತೆ ಈ ಥರ. ಸೊ ಇದೇನು ಅಂದರೆ ಇದು ಹೆಂಗಂದ್ರೆ ಸರ್ 1+1 = 2 ಅನ್ನಂಗೆ ಹೆಂಗೆ ಸತ್ಯನೋ, ವಿಜ್ಞಾನ ಕೂಡ ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಇದೆ ಸರ್, ವಿದ್ಯೆ ಇದು. ಅದನ್ನು ವೈಜ್ಞಾನಿಕವಾಗಿ ಅದು ಪ್ರೂವನ್ನು ಕೂಡ ಅದು ರಿಪೋರ್ಟಲ್ಲೂ ಕಾಣುತ್ತೆ ನಮಗೆ. ಬ್ಲಡ್ ರಿಪೋರ್ಟಲ್ಲಿ ಕಾಣುತ್ತೆ, MRI ಕಾಣುತ್ತೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲ MRI ಎಲ್ಲ ಬ್ಲಡ್ ರಿಪೋರ್ಟ್ ಯಾರಪ್ಪ ಅಂದರೆ ಪೇಷಂಟ್ ಆ್ಯಂಡ್ ಪೇಷಂಟ್ಸ್ ಒಪಿನಿಯನ್. ಪೇಷಂಟ್ ಏನು ಹೇಳ್ತಾರೆ ಅನ್ನೋದು ಅಲ್ಲಿ ಅವ್ರ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು, ಅದು ಸತ್ಯ.